ಈ ಭ್ರೂಣ ಹತ್ಯೆಯ ಕೇಸ್ಗಳು ಬಹುಶಃ ಏನು ಅಂದರೆ ಇನ್ನೂ ಎಂಡ್ ಆಗ್ತಾ ಇಲ್ಲ. ಯಾಕಂದರೆ ಒಂದಾದ ಮೇಲೆ ಒಂದು ಕೇಸ್ಗಳಾಗ್ತಾ ಇವೆ. ಈಗ ಮತ್ತೊಂದು ಹೊಸಕೋಟೆಯಿಂದ ಬಂದಿರುವಂಥದ್ದು. ನೋಡಿ, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಭ್ರೂಣ ಹತ್ಯೆ ನಡೀತಾ ಇದೆ ಅಂತಂದರೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಏನು ಮಾಡ್ತಾ ಇದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಹೊಸಕೋಟೆಯ TS ಹಳ್ಳಿಯ SPG ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಿರಾತಂಕವಾಗಿ ನಡೀತಾ ಇತ್ತು. ಇದು ಹೊರಗಡೆ ಬಂದಿದ್ದೇ ಒಂದು ರೋಚಕ ಇದೆ ಈ ಸಂಗತಿ. ಈಗ ಅಧಿಕಾರಿಗಳು SPG ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ. ಅಂದರೆ ಕಾನೂನಿನ ಭಯ ಇಲ್ಲ ಇವರಿಗೆ ಅಂತ ಗೊತ್ತಾಯಿತು. ದಾಳಿ ಆಗ್ತಿದ್ದ ಹಾಗೆಯೇ ಆಸ್ಪತ್ರೆಯ ವೈದ್ಯ ಶ್ರೀನಿವಾಸ್ ಪರಾರಿಯಾಗಿದ್ದಾನೆ. ಇನ್ನು 7 ಸಿಬ್ಬಂದಿ ಪೊಲೀಸರ ವಶದಲ್ಲಿದ್ದಾರೆ. ಇವತ್ತು ನರ್ಸ್ಗಳ ವಿಚಾರಣೆ ಕೂಡ ನಡೆಯುತ್ತೆ. 8 ದಿವಸದಿಂದ ನಡೀತಾ ಇತ್ತು. ಏನು ಎತ್ತ ಎಷ್ಟೆಷ್ಟು ಭ್ರೂಣ ಹತ್ಯೆಗಳಾಗಿವೆ. ಸುಮ್ಮನೆ ಬರಲ್ಲ ಅಲ್ಲಿ ಜನಗಳು. ಅಲ್ಲಿ ಮಾಡ್ತಾರೆ ಅಂತ ಗೊತ್ತಾದರೆ ಮಾತ್ರ ಬರ್ತಾರೆ. ಕೆಲವೊಂದಂತೂ ಬಿಡಿ ಭ್ರೂಣ ಹತ್ಯೆಯ ಅಡ್ಡಗಳಾಗ್ಬಿಟ್ಟಿದ್ವು. TS ಹಳ್ಳಿಯ SPG ಆಸ್ಪತ್ರೆ ಅಧಿಕಾರಿಗಳು ಈಗ SPG ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ. ನೋಡಿ, ಹೋದಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೊಂದು ಭ್ರೂಣ ಇತ್ತು. ಹಲವು ದಿನಗಳ ಹಿಂದೆ ತೆಗೆದಿರುವಂಥ ಭ್ರೂಣ. ಆ ಬಾಕ್ಸ್ನಲ್ಲಿರುವಂಥದ್ದು ಇದೆಯಲ್ಲ, ಇದು ಭ್ರೂಣ ಇರುವಂಥ ಬಾಕ್ಸ್. ಇದು ಇನ್ನೆಷ್ಟರ ಮಟ್ಟಿಗೆ ಇದೆ ನೋಡಿ ವ್ಯವಸ್ಥೆ ಅಂತ. ಅಂದರೆ ನಮ್ಮ ಕಾನೂನುಗಳ ಬಗ್ಗೆ ಡೋಂಟ್ ಕೇರ್. ಇನ್ನು ನಮ್ಮ ಅಧಿಕಾರಿಗಳು ಹೋದರು, ಅವ್ರು ನೋಟಿಸ್ ಅಂಟಿಸೋಕ್ಕೆ ದಿನಗಟ್ಟಲೆ ಬೇಕು ಅವರಿಗೆ. ರಾತ್ರಿ ಕಳ್ಳರ ಥರ ಹೋಗ್ಬಿಟ್ಟು ನೋಟಿಸ್ ಅಂಟಿಸ್ ಬರ್ತಾರೆ. ನಾಚಿಕೆ ಆಗಬೇಕು ಇವರಿಗೆಲ್ಲ. ಮಾತಾ ಆಸ್ಪತ್ರೆಗೆ ಹೋಗಿ ನೋಟಿಸ್ ಅಂಟಿಸ್ ಬಂದ್ರಲ್ಲ, ಇವು ಏನಾದ್ರು ತಿಳುವಳಿಕೆ ಇರುವಂಥವ್ರು, ಜವಾಬ್ದಾರಿ ಇರುವಂಥ ಅಧಿಕಾರಿಗಳು ಮಾಡುವಂಥ ಕೆಲಸನೇ ಇದು. ಮೈ ಮರೆತು ಬಿಟ್ಟಿದ್ರು, ಅವಸರದಲ್ಲಿ ಹೋಗಿ ಅಂಟಿಸಿದ್ರು. ಅದು ಏನು ಜುಲೈ ತಿಂಗಳ ನೋಟಿಸು. ಇಂಥ ಯೋಗ್ಯತೆ ಇಲ್ದಿರುವಂಥ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಇಲಾಖೆ ನಡೀತಾ ಇದೆ. ಯಾಕೋ ದಿನೇಶ್ ಗುಂಡೂರಾವ್ ಯಾಕೋ ಡಲ್ ಆಗಿಬಿಡಿಯಾರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಎಷ್ಟು ಆಕ್ಟಿವ್ ಆಗಬೇಕು ಮನುಷ್ಯ. ಭ್ರೂಣ ಹತ್ಯೆಯ ರಹಸ್ಯವನ್ನು ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅಧಿಕಾರಿಗಳು ಆರೋಪಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಓರ್ವ ಗರ್ಭಿಣಿ ಸೇರಿದಂತೆ 7 ಜನ ಸಿಬ್ಬಂದಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರತಿ ತಿಂಗಳು ಎಷ್ಟು ಜನ ಗರ್ಭಿಣಿಯರು ಬರ್ತಾರೆ, ಆಸ್ಪತ್ರೆಯಲ್ಲಿ ಎಲ್ಲಾ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಖಾಕಿ. ಭ್ರೂಣ ಹತ್ಯೆ ಇಷ್ಟು ದಿವಸ ಗೊತ್ತಾಗದೇ ಇದ್ದಿದ್ದೇ ದೊಡ್ಡ ಒಂದು ವಿಚಾರ. ಯಾವ ಕಾರಣಕ್ಕೆ ಇದೆಲ್ಲ ಬೆಳಕಿಗೆ ಬರ್ತಾ ಇರಲಿಲ್ಲ, ಇದನ್ನು ಮುಚ್ಚಿ ಹಾಕುವಂತಹ ಕೆಲಸವನ್ನ ಯಾರು ಮಾಡ್ತಾ ಇದ್ರು ಹಾಗಾದ್ರೆ? ಯಾಕಂದ್ರೆ ಇಲ್ಲಿ ವ್ಯವಸ್ಥೆಯಲ್ಲಿ ಯಾರ್ದೋ ಪ್ರೋತ್ಸಾಹ ಇಲ್ಲದೆ ಇಂತಹ ಕೆಲಸಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಇಷ್ಟು ವರ್ಷಗಳಿಂದ ಮೊನ್ನೆ ಅಂತೂ 900ಕ್ಕೂ ಹೆಚ್ಚು ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಲಾಗ್ತಾ ಇತ್ತು 2 ವರ್ಷಗಳಲ್ಲಿ. ಯಾರ ಗಮನಕ್ಕೂ ಬರದೆ ಈ ರೀತಿ ಮುಚ್ಚಿ ಹಾಕುವಂತಹ ಪ್ರಯತ್ನ ಆಗ್ತಾ ಇತ್ತು. ಯಾರ ಗಮನಕ್ಕೂ ಬಂದಿಲ್ಲ ಅಂತಂದ್ರೆ ನಮ್ಮ ವ್ಯವಸ್ಥೆ ಯಾವ ಮಟ್ಟಿಗೆ ಆಕ್ಟಿವ್ ಆಗಿದೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಆಮೇಲೆ ಇಲ್ಲೂ ಅಷ್ಟೇ, ಇದು ನಡೀತಾ ಇರೋದು ಇನ್ನಿಲ್ಲಿ ಹೊಸಕೋಟೆಯಲ್ಲಿ, ಎಲ್ಲ ನಗರಗಳಲ್ಲೂ ಕೂಡ ಇಂತಹ ದಂಧೆ ನಡೀತಾ ಇದೆ, ಅಕ್ರಮವಾದಂಥ ದಂಧೆ. ಗೊತ್ತು ಇಂತಹ ಕೃತ್ಯಗಳಿಗೆ ಕಠಿಣ ಶಿಕ್ಷೆ ಇರುತ್ತೆ ಕಾನೂನಿನಲ್ಲಿ ಅನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ವಿದ್ಯಾವಂತ ವೈದ್ಯರ ಸಹಕಾರದಿಂದನೇ ಇಂತಹ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಇದನ್ನ ಯಾರು ಪ್ರೋತ್ಸಾಹ ಕೊಡ್ತಾರೆ, ಇದನ್ನ ಯಾರು ಬೆಳೆಸ್ತಾರೆ, ಯಾರು ಇದಕ್ಕೆ ಅವಕಾಶ ಕೊಡ್ತಾರೆ, ಅಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕಾಗಿದೆ. ಯಾರಿಗೂ ಗೊತ್ತಿಲ್ಲದೆ ಕೇವಲ ವೈದ್ಯ ಮಾತ್ರ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಅಮಾಯಕ ಅನಕ್ಷರಸ್ಥ ಜನ ಏನಾದರೂ ಇದಕ್ಕೆ ಬಲಿಯಾಗ್ತಾ ಇದ್ದಾರಾ ಅಂತ ಕೇಳಿದ್ರೆ ಅಲ್ಲೂ ತಪ್ಪಾಗುತ್ತೆ. ಯಾಕಂದ್ರೆ ಎಷ್ಟೇ ವಿದ್ಯೆ ಇದ್ರೂ ವಿದ್ಯೆ ಇಲ್ಲದೆ ಇದ್ರೂ ಕೂಡ ಭ್ರೂಣ ಹತ್ಯೆ ಮಹಾಪಾಪ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಇಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ. ಮಕ್ಕಳಿಲ್ಲದೆ ಅದೆಷ್ಟೋ ಜನ ಕೊರಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಭ್ರೂಣ ಹತ್ಯೆ ಮಾಡ್ತಾರೆ ಇಂತಹ ಕಟು ಹೃದಯಗಳು ಅಂತಂದರೆ ಇವ್ರನ್ನ ಯಾವ ರೀತಿ ಕ್ಷಮಿಸೋದಕ್ಕೆ ಸಾಧ್ಯ? ನಿಜವಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಮಾಹಿತಿ ಕಲೆ ಹಾಕೋದಿಕ್ಕಷ್ಟೇ ಸೀಮಿತ ಆಗುತ್ತಾ ಅಥವಾ ಏನಾದರೂ ಕಠಿಣ ಕ್ರಮ ಜರುಗತ್ತಾ ಅನ್ನೋದೀಗ ಕಾದು ನೋಡಬೇಕಾಗಿದೆ. ರಂಗನಾಥ್, ನೀವು ಹೇಳಿದಂತೆ ಸಚಿವರು ಈ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಇಂತಹ ಇನ್ನೆಷ್ಟು ಆಸ್ಪತ್ರೆಗಳಿದಾವೋ, ಯಾಕಂದ್ರೆ ಈಗ ಸಿಗ್ತಾ ಇರೋದು 2-3 ಆಸ್ಪತ್ರೆಗಳಾಗಿರಬಹುದು. ಇಂತಹ ಪ್ರಕರಣವನ್ನ ಮುಚ್ಚಿ ಹಾಕಿರುವಂತಹ ಎಷ್ಟು ಆಸ್ಪತ್ರೆಗಳು, ಸ್ಥಳಗಳು ಈ ರೀತಿ ಇದಾವೋ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಒಂದು ನಿಜವಾದ ಒಂದು ಕ್ಯಾಂಪೇನ್ ಆಗಬೇಕಾಗಿದೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಇದನ್ನ ಖಂಡಿಸುವಂತಹ ಕೆಲಸ ಎಲ್ಲರಿಂದ ಆಗಬೇಕಾಗಿದೆ. ಎಸ್, ನಿಜಕ್ಕೂ ಸುಖನ್ ಏನು ಅಂದರೆ, ಒಂದು ಹೆಣ್ಣಾಗಿ ನೀವು ನಿಜಕ್ಕೂ ಅದರ ಪಲ್ಸ್ ಏನು ಅಂತ, ಅದರ ನೋವೇನು ಅಂತ ನಿಮಗೆ ಗೊತ್ತಿದೆ ನಿಮಗೆ. ಯಾಕಂದರೆ ನೀವು ಮಾತಾಡಿದಂಥ ಮಾತುಗಳಿದೆಯಲ್ಲ, ಖಂಡಿತವಾಗಲೂ ಅದು ಮನಸ್ಸು ಮುಟ್ಟುವಂಥ ಮಾತುಗಳು. ಒಂದು ವ್ಯವಸ್ಥೆ ಅನ್ನುವಂಥದ್ದು ಜಾಗೃತವಾಗಿರಲಿಲ್ಲ ಅಂತಂತಂದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಆಯಿತು, ಇಲ್ಲಿ ಎಷ್ಟು ದಿವಸದಿಂದ ನಡೀತಾ ಇತ್ತು, ಏನು ಎತ್ತ ಏನೋ ಚೆಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ, ಅದರ ವಿವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮೂಲೆಯಲ್ಲಿ ಒಂದು ಕಾಣಿಸ್ಕೊಳ್ತು, ಒಂದು ಡಬ್ಬದ ಥರ. ಏನಿದೆ ಇದರಲ್ಲಿ ಅಂತ ತೆಗೆದು ನೋಡಿದಾಗ ಗೊತ್ತಾಯಿತು ಅಧಿಕಾರಿಗಳಿಗೆ, ಓ ಇದರಲ್ಲಿ ಭ್ರೂಣ ಇದೆ ಅಂತ. ಹಲವು ದಿನಗಳ ಹಿಂದೆ ತೆಗೆದಂಥ ಭ್ರೂಣ ಇದು. ಆ ಭ್ರೂಣವನ್ನು ಇಟ್ಟಿದ್ರು ಇವ್ರಿಗೇನು ಗ್ರಾಚಾರ ಕಾದಿತ್ತೋ ಗೊತ್ತಿಲ್ಲ.
ಇಷ್ಟೆಲ್ಲ ಆದಮೇಲೂ ಕೂಡ ಇಲ್ಲಿ ನಿರಾತಂಕವಾಗಿ ಇದು ನಡೀತಾ ಇತ್ತು ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಹದಗೆಟ್ಟು ಹೋಗಿರ್ಬೇಕು ತಿಳ್ಕೊಳ್ಳಿ. ಯಾವ ಭಯ ಇಲ್ಲ, ದುಡ್ಡು ಕಾಸು ಇದ್ದು ಬಿಟ್ಟರೆ ಯಾರನ್ನು ಬೇಕಾದರೂ ನಾವು ಖರೀದಿ ಮಾಡಿಬಿಡ್ತೀವಿ ಅನ್ನುವಂಥ ಮನೋಭಾವನೆ. ಸೊ ಹೀಗಾಗಿನೇ ಇನ್ನೂ ಎಷ್ಟು ಕಡೆಗೆ ನಿರಾತಂಕವಾಗಿ ನಡೀತಾ ಇದೆಯಲ್ಲೋ ಗೊತ್ತಿಲ್ಲ. ಅಂತೂ ಇಂತೂ SPG ಆಸ್ಪತ್ರೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳು ಗೊತ್ತಾದವು. ಮೈಸೂರು ಮಾದರಿನಲ್ಲೇ ಇಲ್ಲೂ ಕೂಡ ಅದೇ ರೀತಿ ಹತ್ಯೆಗಳು ನಡೀತಾ ಇತ್ತು. ಈಗ ವೈದ್ಯ ಶ್ರೀನಿವಾಸ್ ಪರಾರಿಯಾಗಿದ್ದಾನೆ. ಆಸ್ಪತ್ರೆಯಲ್ಲಿದ್ದಂಥ 7 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬನ್ನಿ DHO ಮಾತಾಡಿದ್ದಾರೆ ಇದ್ರ ಬಗ್ಗೆ, ಏನು ಹೇಳಿದ್ರು ನೋಡೋಣ. ಆಲ್ಮೋಸ್ಟ್ ಇವಾಗ ನಿಮ್ಗೆ ಗೊತ್ತಿದ್ದಂಗೆ ರಾಜ್ಯಾದ್ಯಂತ ಇದು ಸುದ್ದಿ ಮಾಡಿರ್ಬೇಕಾದ್ರೆ ನಮ್ಮ ಜಿಲ್ಲೆನಲ್ಲೂ ಆಗ್ತಿರ್ಬೋದು ಅಂತ ನಾವು ಒಂದು ಸಭೆ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ DMNC ಅಂತ ಏನು ಹೇಳ್ತೀರಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಮತ್ತು ಏನು ಮಾಡ್ಬೋದು ಇದರಲ್ಲಿ ಅಂತ ಇದಕ್ಕೆ ಅಪ್ರೋಪ್ರಿಯೇಟ್ ಅಥಾರಿಟಿ ಜಿಲ್ಲಾಧಿಕಾರಿಗಳಾಗಿರ್ತಾರೆ, ಅವರ ಮಾರ್ಗದರ್ಶನ ತಗೊಂಡು ನಾವು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೂ ಇಲ್ಲಿ ಹೇಳಿ ಮತ್ತು ತಾಲೂಕು ಹೆಲ್ತ್ ಆಫೀಸರು ಈಗ ತಮಗೆ ಆಗಲೇ ಗೊತ್ತಿದ್ದಂಗೆ ನೆಲಮಂಗಲನಲ್ಲಿ ಒಂದು 5 KPMEನಲ್ಲಿ ಇವತ್ತು ಸೀಸ್ ಆಗಿದೆ, ದೊಡ್ಡಬಳ್ಳಾಪುರನಲ್ಲಿ ಒಂದು KPMEನಲ್ಲಿ ಸೀಸ್ ಆಗಿದೆ. ಇಲ್ಲಿ ನಿನ್ನೆ ಬಂದಾಗ ಒಂದು ಅನ್ಆಥರೈಸ್ಡ್ ಇತ್ತು ಅಂತ ಹೇಳಿದ್ರು. ಹಾಗಾಗಿ ಇವರು ಅದ್ರ ಮೇಲೆ ತಿರ್ಗ ಕಾರ್ಯಾಚರಣೆ ಮುಂದುವರಿಸಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕೊಟ್ಟಾಗ ಇವರಲ್ಲಿ OTನಲ್ಲಿ ಹೋದಾಗ ಅಲ್ಲಿ ಒಂದು ಡಸ್ಟ್ಬಿನ್ನಲ್ಲಿ ಆ ಕವರ್ನಲ್ಲಿ ಗಾರ್ಬೇಜ್ ನಾವು ಹೆಂಗೆ ಮನೆ ಕಸ ಕಲಿಸ್ತೀರಾ ಆ ಥರ ಒಂದು ಸುಮಾರು 16ರಿಂದ 20 ವಾರ ಅಂತ ನಮ್ಮ ಏನು ಲೀಗಲ್ ಟೀಮ್ ಎಲ್ಲ ಬಂದಿದ್ದರು. ಈ ಕಾನೂನು ಸಲಹೆಗಾರರಿರ್ಬೋದು, ಡಾಕ್ಟ್ರ್ ಇರ್ಬೋದು, ಈ ಇನ್ಸ್ಪೆಕ್ಷನ್ ಕಮಿಟಿ ಅಂತ ಇರುತ್ತೆ, ಎಲ್ಲ ವಿಸಿಟ್ ಮಾಡಿ ಅವರು ಸಲಹೆ ಕೊಟ್ಟರು. ಇದು ಮುಂದಿನ ಹಂತಕ್ಕೆ ನಾವು ಡಾಕ್ಟರ್ ಶ್ರೀನಿವಾಸ್ ಅಂತ ಏನು ಓನರ್ ಇದ್ದಾರೆ, ಅವರು ರೇಡಿಯಾಲಜಿಸ್ಟ್ ಇದ್ದಾರೆ, ಬಟ್ ಅವರು ಇಲ್ಲಿ ಅಪ್ಸ್ಕೊಂಡು ಆಗಿದ್ದರು, ಬರಲಿಲ್ಲ, ಸ್ವಿಚ್ ಆಫ್ ಆಗಿದೆ ಅಂತ ಸಿಬ್ಬಂದಿಗಳು ಹೇಳಿದ್ರು. ಹಾಗಾಗಿ ಅವರು ಏನೂ ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಪೊಲೀಸವರ ಸಹಕಾರಕ್ಕೆ ಕೋರಿದ್ದೀರಿ. ಪೊಲೀಸವರು ಇನ್ವೆಸ್ಟಿಗೇಷನ್ನು ಮತ್ತು ನಮಗೆ ಮುಂದಿನ ಇದು ಹೆಲ್ಪ್ ಮಾಡ್ತಾರೆ. ನಾವು ಇದನ್ನು ಲಾಜಿಕಲ್ ಎಂಡಿಗೆ ಕರ್ಕೊಂಡೋಗಬೇಕು ಅಂತ ನಾವು ಇದು ಮಾಡಿ ಇವಾಗ ಇವಾಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, DHO ಹೇಳ್ತಾ ಇದ್ರು ಇದನ್ನ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ. ಇದನ್ನ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗಬೇಕು ಅಂತಂದ್ರೆ ಇದು ನಡೆದು ಬಂದಂತಹ ದಾರಿ, ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನೇನು ಸಿಕ್ಕಿದೆ? ಖಂಡಿತ ಸುಕನ್ಯಾ, ಏನೀಗಾಗಲೇ ಮೈಸೂರಿನಲ್ಲಿ ನಡೆದಂಥ ಪ್ರಕರಣದಿಂದಾಗಿ ಎಚ್ಚೆತ್ಕೋಬೇಕಾಯಿತು. ಜೊತೆಗೆ ಆಸ್ಪತ್ರೆಯವರಿಗೆ ಒಂದು ರೀತಿ ಭಯವೂ ಇಲ್ಲದೆ ಈ ರೀತಿಯ ಒಂದು ಭ್ರೂಣ ಹತ್ಯೆಯನ್ನು ಮಾಡಿ ರೆಡ್ ಹ್ಯಾಂಡ್ ಆಗಿ ಇದೀಗ ಅಧಿಕಾರಿಗಳಿಗೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಏನು ಕಳೆದ ರಾತ್ರಿಯಿಂದಲೂ ಸಹ ತೀವ್ರಗತಿಯಲ್ಲಿ ಇದರ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು ಕಡೆ ಪೊಲೀಸರು, ಇನ್ನೊಂದು ಕಡೆ ವೈದ್ಯರ ತಂಡ, ಪ್ರಮುಖವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇವ ಬಗ್ಗೆ ಸಾಕಷ್ಟು ತೀವ್ರ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಏನೀಗಾಗಲೇ ವೈದ್ಯ ಏನೀಗ ಪ್ರಮುಖ ಆಸ್ಪತ್ರೆಯ ವೈದ್ಯ ಶ್ರೀನಿವಾಸ್ ಇದ್ದರು. ಶ್ರೀನಿವಾಸ್ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ನಾಪತ್ತೆಯಾಗಿರ್ತಕ್ಕಂಥ ಶ್ರೀನಿವಾಸ್ ಎಲ್ಲಿ ಅಡಗಿದ್ದಾನೆ ಆತನನ್ನು ಕರೆದುಕೊಂಡು ಬಂದು ಮತ್ತಷ್ಟು ವಿಚಾರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಂಡ ಈಗಾಗಲೇ ಅವರನ್ನು ಹುಡುಕಿ ಹೊರಟಿದೆ. ಮತ್ತೊಂದು ತಂಡ ಈಗ ಏನು 7 ಜನ ಸಿಬ್ಬಂದಿ ಸಿಕ್ಕಿದ್ದಾರೆ, ಈಗಾಗಲೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ. ಇವರು ಏನು ಪ್ರಮುಖವಾಗಿ ಅಲ್ಲಿ ನಡೀತಾ ಇರತಕ್ಕಂಥ ಪ್ರಕರಣದ ಬಗ್ಗೆ ಪ್ರತಿಯೊಂದು ಇವರ ಗಮನಕ್ಕೆ ಇರತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ನರ್ಸ್ಗಳ ಸಹಾಯವಿಲ್ಲದೆ ಯಾರಿಗೂ ಸಹ ಗರ್ಭಪಾತ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಇವರಿಂದ ಎಷ್ಟು ಜನ ಈ ಆಸ್ಪತ್ರೆಗೆ ಪ್ರತಿನಿತ್ಯ ಬರ್ತಾ ಇದ್ರು, ಎಷ್ಟು ಜನಕ್ಕೆ ಈಗಾಗಲೇ ಗರ್ಭಪಾತ ಮಾಡಿದ್ದಾರೆ, ಇದರ ಹಿನ್ನೆಲೆ ಏನು, ಯಾರೆಲ್ಲ ಬಂದು ಇದರಲ್ಲಿ ಮಾಡಿಸ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಏನಾದ್ರು ಇಲ್ಲಿಗೆ ಶಿಫಾರಸು ಮಾಡ್ತಾ ಇದ್ರ. ಜೊತೆಗೆ ಏನು ಸ್ಕ್ಯಾನಿಂಗ್ ಮಿಷಿನ್, ಪ್ರಮುಖವಾಗಿ ಏನೊಂದು ರಿಜಿಸ್ಟರ್ ಮಾಡದೇ ಇರತಕ್ಕಂಥ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲಿಂದ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಕ್ಯಾನನ್ನು ಸಹ ಮಾಡಲಾಗ್ತಾ ಇತ್ತು ಅಂತಕ್ಕಂಥ ಒಂದು ಗುಮಾನಿ ಸಹ ಈಗ ಅಧಿಕಾರಿಗಳು ಖಚಿತವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನು ಸಹ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇದೀಗ 7 ಜನ ಸಿಬ್ಬಂದಿಯನ್ನು ಈಗ ರಾತ್ರಿ ಏನು ಮಹಿಳಾ ಕೇಂದ್ರಕ್ಕೆ ಕಳಿಸಿದ್ರು, ಅಲ್ಲಿಂದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿ ವಿಚಾರಣೆಯನ್ನು ಮಾಡಿದ ನಂತರ ಮತ್ತಷ್ಟು ಮಾಹಿತಿ ಕಲೆ ಆಗ್ತಾರೆ. ಜೊತೆ ಏನು CC ಕ್ಯಾಮೆರಾಗಳ DVR ಇದೆ, DVRನಲ್ಲಿ ಏನು ಯಾರು ಆಸ್ಪತ್ರೆಗೆ ಬಂದಿದ್ರು, ಯಾರು ಹೋಗಿದ್ರು ಅಂತಕ್ಕಂಥ ಮಾಹಿತಿ ಸಹ ಅಲ್ಲಿ ಸಂಪೂರ್ಣವಾಗಿ ಲಭ್ಯವಾಗಿದೆ. ಹೀಗಾಗಿ ಅದನ್ನು ಸಹ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಸುಕನ್ಯಾ. ನವೀನ್, ಈ ಹಿಂದೆ ಮೈಸೂರಲ್ಲಿ 900 ಹೆಣ್ಣು ಭ್ರೂಣ ಹತ್ಯೆ ವಿಚಾರ ಬೆಳಕಿಗೆ ಬಂದಿತ್ತು. ಇಲ್ಲಿಗ ಈ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಎಷ್ಟು ಭ್ರೂಣ ಹತ್ಯೆ ಆಗಿರಬಹುದು, ಯಾವ ರೀತಿ ಈ ಸಿಸ್ಟಮ್ ಕೆಲಸ ಮಾಡ್ತಾ ಇತ್ತು? ಸುಕನ್ಯಾ, ಈಗಾಗಲೇ ಮೇಲ್ನೋಟಕ್ಕೆ ಇದೇ ವಿಚಾರವನ್ನು ಈಗ ತನಿಖೆ ಮುಖಾಂತರ ಈಗ ಅಧಿಕಾರಿಗಳು ಕಲೆ ಆಗ್ತಾ ಇರ್ತದ್ದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಕಳೆದ 2 ವರ್ಷದಿಂದಷ್ಟೇ ಈ ಆಸ್ಪತ್ರೆ ಇಲ್ಲಿ ಏನು ಇತ್ತು. ಇದು ಏನು ಪ್ರಮುಖವಾಗಿ 4 ಅಂತಸ್ತುಗಳ ಮೇಲೆ ಈ ಒಂದು ಆಸ್ಪತ್ರೆ ಇದ್ದಿದ್ದು. ಒಂದು ರೀತಿ ಸಾಮಾನ್ಯ ಜನರಿಗೆ ಅಷ್ಟಾಗಿ ಹೆಚ್ಚಾಗಿ ಗೊತ್ತಾಗ್ತಾ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಸಹ ಲಭ್ಯವಾಗ್ತದೆ. ಜೊತೆಗೆ ಅದು ಹೆಚ್ಚಾಗಿ ಗರ್ಭಿಣಿ ಮಹಿಳೆಯರು ಈ ಆಸ್ಪತ್ರೆಗೆ ಬರ್ತಾ ಇದ್ರು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಭ್ರೂಣ ಹತ್ಯೆಗಳು ನಡೆದಿರಬಹುದು ಅಂತಕ್ಕಂಥ ಒಂದು ಮಾಹಿತಿ ಸಹ ಇದೀಗ ಸಿಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ಈಗಾಗಲೇ
ಏನು ಸ್ಕ್ಯಾನಿಂಗ್ಗೆ ಬಂದಿರತಕ್ಕಂಥ ಮಹಿಳೆಯರ ಡಾಟಾವನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಡಾಟಾ ಮುಖಾಂತರ ಏನು ಆ ಮಹಿಳೆಯರು ಯಾರು ಎಲ್ಲಿಂದ ಬಂದಿದ್ರು, ಈಗ ಅವ್ರ ಹೆರಿಗೆ ಆಗಿದೆಯಾ ಇಲ್ವಾ ಅಂತಕ್ಕಂಥ ಈ ರೀತಿಯ ಒಂದು ಸಂಪೂರ್ಣ ಡಾಟಾದ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಡಾಟಾ ಸಿಕ್ಕ ನಂತರ ಎಷ್ಟು ಆ ಮಹಿಳೆಯರ ಸಂಪರ್ಕವನ್ನು ಮಾಡಿದ ನಂತರ ಅಷ್ಟೇ ಎಷ್ಟು ಭ್ರೂಣ ಹತ್ಯೆ ನಡೆದಿದೆ, ಎಷ್ಟು ಇವರು ಅಪರಾಧವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಖಚಿತವಾದ ಮಾಹಿತಿ ಸಿಗಲಿದೆ ಸುಕನ್ಯಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇವರು ಅಧಿಕಾರಿಗಳು ಹೇಳಿದ್ರಲ್ಲ ಸುಕನ್ಯಾ, ಒಂದು ಲಾಜಿಕ್ ಎಂಡಿಗೆ ತಗೊಂಡು ಹೋಗ್ತೀವಿ ಅಂತ. ಇವ್ರು ಹೇಳೋದ್ರಲ್ಲಿ ಲಾಜಿಕ್ ಇದೆಯಾ ಫಸ್ಟು? ಯಾಕಂದ್ರೆ ಮೈಸೂರಲ್ಲಿ ಏನಾಗಿದೆ ಅಂತ ಗೊತ್ತಿರುವಂಥ ಸಂಗತಿ, ನಾಚಿಕೆ ಆಗಬೇಕು ಇವರಿಗೆಲ್ಲ. ಸುಮ್ಮನೆ ಇವೆಲ್ಲ ಹೆಂಗೆ ಗೊತ್ತಾ, ಇವೆಲ್ಲ ಬೂಟಾಟಿಕೆ ಸಂಗತಿಗಳು, ಇವೆಲ್ಲ ಬಂದು ಹೋಗೋದು, ರೇಡ್ ಮಾಡೋದು, ಇವೆಲ್ಲ ಇದಲ್ಲ. ಈ ನಿರಾತಂಕವಾಗಿ ನಡೀತಾ ಇರುತ್ತೆ. ಸುಮ್ಮನೆ ಮಾಡ್ತಿರಲ್ಲ ಇವರು. 4ನೇ ಫ್ಲೋರಲ್ಲಿ ಇವರು ಹಾಸ್ಪಿಟ್ಲ್ ಇಟ್ಟಿದ್ರು ಅಂತಂದ್ರೆ ಚೂರು ನೋಡ್ಬೇಕಲ್ಲ, ಗರ್ಭಿಣಿ ಹೆಣ್ಮಕ್ಳು ಹೆಂಗೆ 4ನೇ ಫ್ಲೋರಿಗೆ ಹೋಗ್ತಾರೆ ನೋಡಿ, ಸಾಮಾನ್ಯ ಸಂಗತಿನ. ಒಂದು ಬಿಡಪ್ಪ, ಲಿಫ್ಟ್ ಇತ್ತು ಎಲ್ಲ ಸರಿ ಅಂತ. 4ನೇ ಫ್ಲೋರಲ್ಲಿ ಇಟ್ಕೊಂಡ ತಕ್ಷಣ ಇದೇನಿದು ಕೈಗಟ್ಟಕದಿರುವಂಥ ಒಂದು ಹೋಗಬೇಕು, ನೋಡಬೇಕು, ಪರಿಶೀಲನೆ ಮಾಡಬೇಕು, ಏನೂ ಇಲ್ಲ. ವಿವೇಕ್ ಇದ್ದಾರೆ, ಆರೋಗ್ಯ ಇಲಾಖೆಯ ಉಪನಿರ್ದೇಶಕರು. ವಿವೇಕ್ ಅವರೇ, ನಾವು ತೋರಿಸ್ತಾ ಇದ್ದೀವಿ ಈ ರೀತಿ ಭ್ರೂಣ ಹತ್ಯೆಗಳಾಗ್ತಾ ಇವೆ, ಸಂಬಂಧಪಟ್ಟಂಥ ಇಲಾಖೆ, ನೀವು ಇಲಾಖೆ ಏನು ಮಾಡ್ತಾ ಇದೆ ಸರ್, ಏನು ಕ್ರಮ ಕೈಗೊಂಡಿರಿ? ಇಲ್ಲ, ಈ ತರ ಮಾಡಬೇಕು, ಎಲ್ಲಾ ಕಡೆ ಮಿಷನ್ ಮಾಡೆಲ್ ಎಲ್ಲಾ ತಪಾಸಣೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಿರ್ದೇಶನ ಕೊಟ್ಟಾಗ ರೊಟೀನ್ ಚೆಕ್ಅಪ್ ನಲ್ಲಿ ಸಿಕ್ಕಿರುವಂತದ್ದು ಇದು. ನಿನ್ನೆ ಅನ್ರಿಜಿಸ್ಟರ್ಡ್ ಮಿಷನ್ ಸಿಕ್ಕಿದೆ. ಹಾಗೂ ಈ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿರೋಂಥದ್ದು 18ರಿಂದ 20 ವಾರ ಅಥವಾ 16-20 ವಾರ ಅಂತ ತಜ್ಞರು ಹೇಳ್ತಾ ಇದಾರೆ. ಅದನ್ನ ಭ್ರೂಣ ಹತ್ಯೆನ ಕೇಸ್ ಮಾಡಿದ್ವಿ, MTP ಮೇಲೆ ಕೇಸ್ ಮಾಡಿದ್ವಿ, MTP ಆಕ್ಟ್ ನಲ್ಲಿ, PCPNT ಆಕ್ಟ್ ಅಲ್ಲಿ ಮಾಡಿದೀವಿ, ಹಾಗೂ IPCನೂ ಕೊಟ್ಟಿದೀವಿ, PM ಮಾಡಿಸ್ತಾ ಇದೀವಿ. ಎಲ್ಲಾ ರೀತಿಯ ತನಿಖೆಗಳು ನಡೀತಾ ಇದೆ. ಸರ್ ತುಂಬಾ ಆಶ್ಚರ್ಯ ವಿವೇಕ್ ಜಿ, ಏನು ಅಂದ್ರೆ ಇಲ್ಲಿ ತನಕ ಇದು ಗಮನಕ್ಕೆ ಬರದೇ ಇರುವಂತದ್ದು ಆಶ್ಚರ್ಯ ನಂಬರ್ 1. ಜೊತೆಗೆ ಏನಂದ್ರೆ ಈ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಹೋಗಿ ಯಾವಾಗಿಂದೋ ನೋಟಿಸ್ ಇನ್ಯಾವಾಗ ಹೋಗಿ ಅಂಟಿಸಿ ಬರೋ ತನಕ ನಿಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ ಸರ್. ಏನು ಸರ್ ಇದರ ಅರ್ಥ? ತಾವು ಪ್ರಯತ್ನ ಮಾಡ್ತಿರ್ಬೋದು, ತಾವು ಎಲ್ರಿಗೂ ನಿರ್ದೇಶನ ಕೊಡ್ತಿರ್ಬೋದು, ಅದ್ರ ಸಂಬಂಧಪಟ್ಟಂತವ್ರು ಮಾಡಲಿಲ್ಲ ಅಂದ್ರೆ ನೀವೇನು ಮಾಡಕ್ ಸಾಧ್ಯ? ಏನಾಗ್ತಾ ಇದೆ ಅಂತ ಹಾಗಾದ್ರೆ? ಅಲ್ಲ, ಜಿಲ್ಲಾ ಸಕ್ಷಮ ಪ್ರಾಧಿಕಾರದವರು ಎಲ್ಲರೂ ಮಾಡ್ತಾ ಇದಾರೆ, ರಾಜ್ಯ ಸಕ್ಷಮ ಪ್ರಾಧಿಕಾರನು ಮಾಡ್ತಾ ಇದೆ. ಈ ತಾಲೂಕ್ ಕಾರ್ಯಾಧಿಕಾರಿಗಳು ಕೆಲವು ಮಾಹಿತಿ ಇಲ್ಲದೆ ಮಾಡಿದ್ರೆ ಅದಕ್ಕೂ ಕೆಲವು ಎಲ್ಲವೂ ಇದಾಗಿರತ್ತೆ ಅಂತ ಹೇಳಕ್ಕಲ್ಲ. ಸಕ್ಷಮ ಪ್ರಾಧಿಕಾರಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಈ ಸರಿ ಮೊನ್ನೆ ಮೈಸೂರು ಮತ್ತು ಮಂಡ್ಯ ಪ್ರಕರಣದಿಂದ ಇದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ, ಜಾಸ್ತಿ ಜಾಗರೂಕ ಆಗ್ತಾ ಇದೀವಿ. ನಾವೆಲ್ಲವನ್ನು ಸರಿಪಡಿಸ್ತೀವಿ, ಸರಿಯಾಗಿ ಮಾಡ್ಬೇಕು ಅನ್ನೋ ಇದನ್ನು ನಿರ್ದೇಶನವನ್ನು ಎಲ್ರಿಗೂ ಕೊಟ್ಟಿದೀವಿ. ಓಕೆ, ಈಗ ಮೈಸೂರು ಮಂಡ್ಯ ಘಟನಾವಳಿಗಳಾದ್ಮೇಲೆ ಇವು ಹಿಂದಿನಿಂದ ನಡೀತಾ ಇತ್ತು, ನಿರಾತಂಕವಾಗಿ ನಡೀತಾ ಇತ್ತು ಅನ್ನುವಂಥ ಸಂಗತಿ ಗೊತ್ತಾಯ್ತು. ಈ ಹಿಂದೆ ಎಷ್ಟಾಯ್ತು, ಏನ್ ಕತೆ, ಬೇರೆ ಬೇರೆ ಭಾಗಗಳು ಎಷ್ಟೆಷ್ಟರ ಮಟ್ಟಿಗೆ ಆಗಿದೆ, ಇದ್ರ ಬಗ್ಗೆ ಏನಾದರೂ ಇದ್ರ ಬಗ್ಗೆ ಚರ್ಚೆಗಳಾಗಿದೆಯಾ? ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ಅದ್ರ ಬಗ್ಗೆ ಏನಾದರೂ ನೀವು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದೀರಾ? ಇಲ್ಲ, ಇದು ತುಂಬಾ ಇದರಲ್ಲಿ ಆಲ್ರೆಡಿ ಮೈಸೂರು ಮಂಡ್ಯ ಆಗಕ್ಕಿಂತ ಮುಂಚೆನೆ ನಾವು 100 ಕೇಸ್ಗಳನ್ನ ಮಾಡಿ, KPMA ಸಾವಿರಾರು ಕೇಸ್ಗಳನ್ನ ಮಾಡಿ ಮಾಡ್ತಾನೆ ಇದೀವಿ. ಮಾಡ್ತಾ ಇಲ್ಲ ಅಂತಲ್ಲ, ಇದೆಲ್ಲವೂ ಮಾಡ್ತಾ ಇದೆ. ಈಗ ಸ್ವಲ್ಪ ಮಂಡ್ಯದಲ್ಲಿ ಈ ರೀತಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ. ಎಲ್ಲ ಇಡೀ ಡಿಪಾರ್ಟ್ಮೆಂಟ್ ಅನ್ನ ಮತ್ತೆ ತರಬೇತಿ ನೀಡಿ ಅವರಿಗೆಲ್ಲ ಮತ್ತೆ ಒಂದು ಮೋಟಿವೇಶನ್ ಮಾಡಿ ವಿ ಆರ್ ಸೆಂಡಿಂಗ್ ದೆಮ್ ಟು ಈಚ್ ಅಂಡ್ ಎವ್ರಿ ಸ್ಕ್ಯಾನಿಂಗ್ ಸೆಂಟರ್. ಹಾಗಾಗಿ ಮತ್ತೆ ಈಗ ಜಾಸ್ತಿ ಕೇಸ್ಗಳು ಬುಕ್ ಆಗ್ತದೆ. ಇದರಿಂದ ಎಲ್ಲ ಇದು ಸಮತೋಲನ ಬರುತ್ತೆ, ಲಿಂಗ ಅನುಪಾತ ಸಮತೋಲನ ಬರುತ್ತೆ ಅಂತ ಅನ್ಕೊಳ್ತಾರೆ. ಅಲ್ಲ ವಿವೇಕ್ ಅವರೇ, ಈಗ ನೀವು ಹೇಳಿದ್ರಿ ರುಟೀನ್ ಚೆಕ್ಅಪ್ ಮಾಡುವಾಗ ಗೊತ್ತಾಯ್ತಿದ್ದು ಅಂತ ಹೇಳಿದ್ರಿ. ಇದು 2 ವರ್ಷಗಳಿಂದ ಈ ರೀತಿಯ ದಂಧೆ ಆಗ್ತಾ ಇತ್ತಂತೆ. ಹಾಗಾದ್ರೆ 2 ವರ್ಷಗಳಿಂದ ರುಟೀನ್ ಚೆಕ್ಅಪ್ ಮಾಡ್ಲೇ ಇಲ್ವಾ ಆ ಭಾಗದಲ್ಲಿ? 2 ವರ್ಷದಿಂದ ಅಲ್ಲ, 95 ಇಂದ ಆಕ್ಟ್ ಬಂದಾಗಿಂದನೂ ರುಟೀನ್ ಚೆಕ್ಅಪ್ ಆಗ್ತಾ ಇದೆ. ಆದ್ರೂ ಇವರು ಇಂಥವ್ರು ಇದ್ದೇ ಇರ್ತಾರೆ. ಪೊಲೀಸ್ ಇಲಾಖೆ ಇದೆ ಅಂತ ಇಷ್ಟು ಕಳ್ಳರು ಇಲ್ಲದೆ ಇರಲ್ಲ. ಹಂಗೆ ಈ PCPNT ಇದೆ ಅಂತ ಹೇಳ್ಬಿಟ್ಟು ಬೇರೆ ನಿಜ, ನೀವು ಹೇಳಿದ್ ಕರೆಕ್ಟ್ ಸರ್. ಪೊಲೀಸ್ ಇಲಾಖೆ ಇದೆ ಅಂತ ಕಳ್ಳರಲ್ಲ ನಿಜ, ಆದ್ರೆ ಪೊಲೀಸ್ ಇಲಾಖೆ ದುರ್ಬಲ ಆಗ್ಬಿಟ್ರೆ ಕಳ್ಳರು ಸ್ಟ್ರಾಂಗ್ ಆಗ್ಬಿಡ್ತಾರೆ ಅಲ್ವಾ ಸರ್? ನಮ್ದು ದುರ್ಬಲ ಆಗಿಲ್ಲ, ನಾವು ಸರಿಯಾಗಿದೆ ಅಂತ ತೋರಿಸ್ತಾ ಇದೀವಿ. ಅಲ್ಲ, ಅದನ್ನ ನಾವು ಬಯಸ್ತಾ ಇದೀವಿ, ನಿಮ್ಮ ಇಲಾಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಜೊತೆಗೆ ನೀವು ಮನಸ್ಸು ಮಾಡಿದ್ರೆ ನೋಡಿ ಸರ್, ಎಲ್ಲಾ ಆಸ್ಪತ್ರೆಯ ವಿವರಗಳನ್ನ ಪಡೆಯೋದು ದೊಡ್ಡ ಸಂಗತಿ ಆಗಲ್ಲ. ಜೊತೆಗೆ ಯಾರ್ಯಾರು ಬರ್ತಾರೆ, ಏನೇನು ನೀವು ಪರೀಕ್ಷೆ ಮಾಡ್ತೀರಿ, ಅದೆಲ್ಲದರ ವಿವರಗಳನ್ನು ನೀವು ಪ್ರತಿ ಆಸ್ಪತ್ರೆಯಿಂದ ಕಲೆ ಹಾಕ್ಬಿಟ್ರೆ ಇದೆಲ್ಲವೂ ಕೂಡ ಸುಲಭ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಏನಂತೀರಿ? ಅಲ್ಲ, ಈಗ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಮತ್ತೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಆಯ್ತು. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ವಿವೇಕ್ ಅವರು ಒಂದು ಮಾತನ್ನು ಹೇಳಿದ್ರು, ಪೊಲೀಸ್ ಇಲಾಖೆ ಇದೇನು ಕಳ್ಳರಲ್ವ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಕಳ್ಳರ ಸ್ಟ್ರಾಂಗ್ ಆಗ್ಬಿಡ್ತಾರೆ ಪೊಲೀಸ್ ಇಲಾಖೆಗಿಂತ ಅಂದ್ಬಿಟ್ರೆ, ಕಳ್ಳರು ಬಿಡ್ತಾರೆ, ರಾಜಭಾರ ಮಾಡ್ತಾರೆ. ಅದೇ ಈಗ ಆಗ್ತಿರೋದು. ಸ್ಪಷ್ಟೀಕರಣಕ್ಕಿಂತ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಹೆಂಗ್ ಉದ್ಧಾರ ಆಗ ಸಾಧ್ಯ? ನಿಜ ನಿಜ ನಿಜ.